ದೇವರಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಸೊ ಬಂದಿರುವಂಥ ನಮ್ಮೆಲ್ಲರನ್ನೂ ಯೇಸು ಕ್ರಿಸ್ತ ನಾಮದಲ್ಲಿ ನಾವು ವಂದಿಸ್ತಾ ಇದ್ದೇವೆ. ಇಂಥ ಇಕ್ಕಟ್ಟಾದ ಸಮಯದಲ್ಲಿ ಕೂಡ ದೇವರು ನಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳು ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ಆರೋಗ್ಯವಾಗಿದ್ದೀರಾ? ಚೆನ್ನಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರ್ಬೇಕಂತೆ? ಸಂತೋಷವಾಗಿರ್ಬೇಕು ಎಂಬುದಾಗಿ ದೇವರು ನಮಗೆ ಏನ್ ಮಾಡ್ತಾ ಇದ್ದಾನೆ? ತಿಳಿಸುವಂತ ದೇವರಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಈ ದಿನದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಯಾವ ರೀತಿಯಾಗಿ ನಮ್ಮನ್ನು ಸಿದ್ಧತೆ ಪಡಿಸಿಕೊಳ್ಳಬೇಕು, ನಮ್ಮನ್ನು ಯಾವ ರೀತಿ ತಯಾರಿ ಮಾಡಿಕೊಂಡು ಆಮೇಲೆ ನಾವು ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ನಾವೇನ್ ಮಾಡೋಣ, ಕೆಲವೊಂದು ವಾಕ್ಯಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಯಾಕೋಬನ ಬರೆದಂಥ ಪತ್ರಿಕೆ 4ನೇ ಅಧ್ಯಾಯ, ಜೇಮ್ಸ್ ಚಾಪ್ಟರ್ 4 ವರ್ಡ್ಸ್ 7, 7ನೇ ವಚನ. ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಿರಿ, ಆಗ ಅವನು ನಿನ್ನನ್ನು ಬಿಟ್ಟು ಓಡಿ ಹೋಗುವನು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ದೇವರಲ್ಲಿ ಒಂದಾಗಬೇಕು. ಆಮೆನ್, ಹಲ್ಲೆಲೂಯಾ. ಈ ಪ್ರಾರ್ಥನೆ ನಂತರ ಏನಂದ್ರೆ ದೇವರ ಹತ್ರ ಮಾತಾಡೋ ಒಂದು ಸಮಯ. ಹಲ್ಲೆಲೂಯಾ, ಅರ್ಥ ಆಯ್ತಲ್ಲ? ಸೊ ದೇವರ ಹತ್ರ ನಾವೇನ್ ಮಾಡ್ತಾ ಇದ್ದೀವಿ? ಮಾತಾಡ್ತಾ ಇದ್ದೀವಿ. ಅಂದಮೇಲೆ ನಾವೇನ್ ಮಾಡ್ಬೇಕು? ಅವರೊಂದಿಗೆ ಒಳಗಾಗಬೇಕು. ದೇವರಲ್ಲಿ ನಾವೇನಾಗಬೇಕು? ಒಳಗಾಗಬೇಕು. ದೇವರೊಂದಿಗೆ ಐಕ್ಯವಾಗಬೇಕು. ಆಮೆನ್, ಹಲ್ಲೆಲೂಯಾ. ಸೊ ನಾವು ದೇವರ ಹತ್ರ ಐಕ್ಯವಾಗಿರ್ಬೇಕಂದ್ರೆ ನಾವು ಯಾರನ್ನ ಎದುರಿಸ್ಬೇಕು? ಆಮೆನ್. ನಾ ದೇವರಲ್ಲಿ ಬಂದು ಕುಂದಿರ್ಬೇಕಂದ್ರೆ, ನಾ ದೇವರ ಒಳಗೆ ಬಂದು ಸೇರ್ಬೇಕಂದ್ರೆ ಫಸ್ಟ್ ನಾನು ಏನ್ ಮಾಡ್ಬೇಕಂದ್ರೆ ನನಗೆ ವಿರೋಧವಾಗಿ ಎಳ್ಳುವಂತ ಸೈತಾನನ್ನ ನಾನು ಎದುರಿಸ್ಬೇಕು. ಆಮೇಲೆ ಇಲ್ಲ ಅಂದ್ರೆ ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಆಮೇಲೆ ಹಲ್ಲೆಲೂಯಾ. ಕಿವಿಲಿರ್ಬೇಕು, ಲಕ್ಷ ಇರ್ಬೇಕು. ಹಲ್ಲೆಲೂಯಾ. ದೇವರ ವಾಕ್ಯವು ದೇವರ ನಮ್ಮ ಜೊತೆ ಮಾತಾಡ್ತಾ ಇರ್ತಾರೆ. ಆಮೇಲೆ ಹಲ್ಲೆಲೂಯಾ. ಸೊ ಅದಕ್ಕೆ ವಾಕ್ಯ ಏನ್ ಹೇಳ್ತಾ ಇದೆ? ಸೈತಾನನ ಏನ್ ಮಾಡಿ ನೀವು ಎದುರಿಸ್ರಿ. ನೀವು ಸೈತಾನನ ಎದುರಿಸುವಾಗ ದೇವರಲ್ಲಿ ಐಕ್ಯವಾಗ್ಲಿಕ್ಕೆ ಸಾಧ್ಯ. ಅನೇಕರು ಅನ್ಕೊಂಡಿರ್ತಾರೆ ನಾ ದೇವರ ಹತ್ರ ಹೋದ್ರೆ ಸೈತಾನ್ ಬೆನ್ನತ್ತೋದಿಲ್ಲ ಅಂತ ಹೇಳಿ. ಇನ್ ಫಸ್ಟ್ ಆಫ್ ಆಲ್ ಸೈತಾನ್ ಎದುರಿಸಿದ್ರೆ ಮಾತ್ರ ದೇವರ ಹತ್ರ ಬರ್ಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಸೈತಾನನ ಬೆನ್ನ ಹತ್ತಾ ಇದ್ರೆ ನೀವು ದೇವರ ಹತ್ರ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯೇಸು ಕ್ರಿಸ್ತನು 40 ದಿವಸಗಳು ಏನ್ ಮಾಡಿದ್ರು? ಉಪವಾಸ ಮಾಡಿದ್ರು. ಹಲ್ಲೆಲೂಯಾ. ಆ ಉಪವಾಸದ ಹೆಂಗ್ ಮಾಡಿದ್ರು? ಉಪವಾಸದಲ್ಲಿ ಯಾವಾಗಲೂ ದಿನ ಏನು ಚಲೋ ರೀತಿಯಲ್ಲಿ ಮಾಡಿದ್ರ? ಸೈತಾನ್ ಎಷ್ಟು ಮಟ್ಟಿಗೆ ಬೆನ್ನತ್ತಿದ? ಆಮೇಲೆ ಹಲ್ಲೆಲೂಯಾ. ಅಂದ್ರೆ ಬಂದು ಫಸ್ಟ್ ಏನ್ ಮಾಡಿದ? ಶಾರೀರಿಕವಾಗಿ, ಆತ್ಮಿಕವಾಗಿ, ಮಾನಸಿಕವಾಗಿ ದೇವರು ಏನ್ ಮಾಡಿದ? ದೇವರು ನಾವನು ತೊಂದರೆ ಪಡಿಸಿದ. ಹಸಿವೈತಾ? ಲೋಕ ಅಲ್ಲಿದೆ, ಈ ದೇವ್ರ ಮಗ ತಾನೆ, ರೊಟ್ಟಿ ಮಾಡಿ ತಿನ್ನು. ಆಮೇಲೆ ಅಂದ್ರೆ ಫಸ್ಟ್ ಈ ಲೋಕದ ಮಾತನ್ನು ಮುಂದಿಡ್ತಾ ಇರ್ತಾನೆ ಅವನು. ಶರೀರದ ಆಶಯಗಳನ್ನು ಮುಂದಿಡ್ತಾ ಇರ್ತಾನೆ, ಮಾಂಸದ ಇಚ್ಛೆಗಳ ಮುಂದಿಡ್ತಾ ಇರ್ತಾನೆ. ಅವಾಗ ಏಸು ಮುಂದೆ ಬಂದು ಹೇಳಿದ್ರು, ಮನುಷ್ಯನ ರೊಟ್ಟಿ ತಿಂದ್ರೆ ಮಾತ್ರವಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಲ್ಲಿ ಬದುಕುತ್ತಾನೆ. ಅವಾಗ ಸೈತಾನಿಗೆ ಬಾಯಿ ಕಟ್ ಮಾಡಿದ್ರು ದೇವರು. ಆಮೇಲೆ ಸೊ ಫಸ್ಟ್ ನಾವೇನ್ ಮಾಡ್ಬೇಕು? ನಮ್ಮನ್ನ ಧೈರ್ಯ ಪಡಿಸಿಕೊಳ್ಳಬೇಕು. ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚಿತವಾಗಿ, ಪ್ರಾರ್ಥನೆ ಕುಂತಿರೋದಕ್ಕಿಂತ ಮುಂಚಿತವಾಗಿ ದೇವರಲ್ಲಿ ಸೇರಬೇಕಂದ್ರೆ ನಾವು ನಮ್ಮನ್ನ ಧೈರ್ಯ ಪಡಿಸಬೇಕು. ಎದಕ್ಕೆ? ಸೈತಾನ ಎದುರಿಸಲಿಕ್ಕೆ. ಆಮೇಲೆ ಹಲ್ಲೆಲೂಯಾ. ಎಂತ ಮಾತು, ಎಂತ ರೂಪದಲ್ಲಿ ಯಾರನ್ನ ತಗೊಂಡು ಬಂದು ನಿಂತು ಮಾತನಾಡಿದ್ರು ಅವ್ರನ್ನ ಎದುರಿಸುವಂತ ತಾಕತ್ತು ನಮ್ಮಲ್ಲಿ ಇರಬೇಕು, ಆ ಧೈರ್ಯ ನಮ್ಮಲ್ಲಿ ಇರಬೇಕು. ಆಮೇಲೆ ಅಂದ್ರೆ ಮಾತ್ರ ನಾವು ಪ್ರಾರ್ಥನೆಗೆ ಸರಿಯಾಗಿ ಕುತ್ಕೊಳ್ಳಿಕ್ಕೆ ಆಗತ್ತೆ. ಆಮೇಲೆ ಹಲ್ಲೆಲೂಯಾ. ಸೊ ಒಂದು. ಎರಡನೇದಾಗಿ ಹೇಳ್ತಾ ಇದ್ದಾನೆ, ಇನ್ನೊಂದೇನದು? ದೇವರ ವಾಕ್ಯವನ್ನೇ ತಗೊಂಡು ಬರ್ತಾ ಇದ್ದಾನೆ. ಏನಂತ ವಾಕ್ಯ ತಗೊಂಡು ಬಂದಿದ್ದ? ಆ ಒಂದು ಎತ್ತರವಾದ ಒಂದು ದೇವರ ಆಲಯದ ಮೇಲೆ ಹೋಗಿ ನಿಂದ್ರಿಸಿ ಅಲ್ಲಿಂದ ಏನ್ ಮಾಡು? ಕೆಳಗೆ ಬೀಳು. ಕೀರ್ತನೆಯಲ್ಲಿ ಒಂದು ವಾಕ್ಯ ಇದೆ ತಾನೆ, ನಿನ್ನ ಕಾಲು ಕಲ್ಲಿಗೆ ತಗಲದ ಹಾಗೆ ಅವರು ಕೈಗಳಲ್ಲಿ ಎತ್ತುಕೊಂಡು ಹೋಗ್ತಾರೆ ಅಂತ ಸತ್ಯವೇದದಲ್ಲಿ ಬರೆದಿದೆ ತಾನೆ. ಆ ವಾಕ್ಯ ನೆರವೇರುತ್ತಾ? ನೋಡೋಣ. ಆಮೇಲೆ ಯಾರ ಹತ್ರ? ಸೈತಾನನು ಯೇಸುಸ್ವಾಮಿ ಹತ್ರ. ಹಲ್ಲೆಲೂಯಾ. ಅವಾಗ ಯೇಸು ಒಂದೇ ಮಾತು ಹೇಳಿದ್ರೆ ಏನದು? ನಿನ್ನ ದೇವರಾಗಿರುವಂತ ಯೆಹೋವನನ್ನು ಏನ್ ಮಾಡಬಾರದು? ನೀನು ಪರೀಕ್ಷೆ ಮಾಡಬಾರದು. ಆಮೇಲೆ ನಮ್ಮ ದೇವರನ್ನ ಪರೀಕ್ಷೆ ಮಾಡ್ಲಿಕ್ಕೆ ನಾವು ಎಷ್ಟರ ಮಟ್ಟಿಗೆ? ಹಲ್ಲೆಲೂಯಾ. ಕರೆಕ್ಟ್ ಅಲ್ಲ? ನಮ್ಮನ್ನು ಉಂಟು ಮಾಡಿದ ದೇವರು ನಾವು ಪರೀಕ್ಷೆ ಮಾಡಬಹುದಾ? ಅಂದ್ರೆ ನಾವು ಉಂಟು ಮಾಡಿದ ವಸ್ತು ನಮ್ಮನ್ನು ಪ್ರಶ್ನೆ ಮಾಡುತ್ತೆ. ಹೆಂಗಿರುತ್ತೆ ನಮಗೆ? ಹಲ್ಲೆಲೂಯಾ. ಉಂಟು ಮಾಡಿದ ಯಾರು?
ನಾನು. ಹಲ್ಲೆಲೂಯ. ನಾನು ಉಂಟು ಮಾಡಿದ ವಸ್ತು ಅದು ನನಗೆ ತಿರುಗಿ ಏನ್ ಮಾಡತ್ತೆ, ನನ್ನ ಯಾಕೆ ಹಿಂಗ್ ಉಂಟು ಮಾಡಿದಿ, ನನಗೆ ಯಾಕೆ ಹಂಗ್ ಮಾಡಿದಿ, ನನಗೆ ಹಿಂಗ್ ಕೊಟ್ಟಿಲ್ಲ ಅಂತ ಕೇಳಿದ್ರೆ ನಮಗೆ ಎಷ್ಟು ಸಿಟ್ಟು ಬರುತ್ತೆ? ಕರೆಕ್ಟಾ ಇಲ್ಲ? ನನ್ನ ಮನಸ್ಸಿನಲ್ಲಿ ಏನಿದೆಯೋ ಅದನ್ನ ಪ್ರಕಾರ ನಾನು ಉಂಟು ಮಾಡಿದ್ದೀನಿ. ನೀ ನನ್ನ ಏನ್ ಮಾಡಂಗಿಲ್ಲ, ಪ್ರಶ್ನೆ ಮಾಡೋಂಗಿಲ್ಲ. ಹಲ್ಲೆಲೂಯ. ದೇವರು ತನ್ನ ಆಲೋಚನೆ ತಕ್ಕ ಹಾಗೆ ತನ್ನ ಚಿತ್ತದ ಮೇರೆಗೆ ನಮ್ಮನ್ನು ಉತ್ತಮವಾದ ರೀತಿಯಲ್ಲಿ ರೂಪಿಸಿ ಈ ಜಗತ್ತಿನಲ್ಲಿ ತಂದು ಇಟ್ಟಿದ್ದಾನೆ. ಆಮೆನ್. ಹಲ್ಲೆಲೂಯ. ಆತನ ಚಿತ್ತಕ್ಕೆ ಒಳಗಾಗಿ ನಾವೇನ್ ಮಾಡಬೇಕು? ಪ್ರಾರ್ಥನೆ ಮಾಡುವವರಾಗಿರಬೇಕು. ಆಮೆನ್. ಹಲ್ಲೆಲೂಯ. ನಾವು ಅದನ್ನು ಬಿಟ್ಟು ನಾವು ದೇವರ ಹತ್ರ ಹೋಗಿ ಏನ್ ಮಾಡಬಾರ್ದು? ಪ್ರಶ್ನೆ ಮಾಡಬಾರ್ದು. ಯಾಕಂದ್ರೆ ಅನೇಕ ಪ್ರಾರ್ಥನೆಯಲ್ಲಿ ಇದೆ, ದೇವರೇ ನಾನು ಪ್ರೇಯರ್ಗೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ, ದೇವರೇ ನನಗೆ ನೀನು ಸರಿಯಾಗಿ ಪ್ರಾರ್ಥನೆ ಮಾಡಲಿಲ್ಲ, ಬೇರೆ ನಿದ್ದೆ ತರಿಸ್ಬಿಟ್ಟಿದಿ. ಆಮೆನ್. ನಿನ್ನ ಗಲಿಬಿಲಿಗೆ, ನಿನ್ನ ಒಂದು ಸೋಮಾರಿತನಕ್ಕೆ ಕಾರಣ ನೀವೇ, ದೇವರಲ್ಲ. ಅನೇಕರು ಒಂದು ಮಾತು ಈಸಿಯಾಗಿ ಬಂದ್ಬಿಟ್ಟು ದೇವರ ಚಿತ್ತ ಇದ್ರೆ ನೋಡೋಣ. ಫಸ್ಟ್ ಆಫ್ ಆಲ್ ನೀವು ಪ್ರಾರ್ಥನೆ ಮಾಡ್ಬೇಕಂದ್ರೆ ಸೈತಾನ ಎದುರಿಸಿ ದೇವರ ಒಳಗೆ ಆಗ್ಬೇಕು. ಆಮೇಲೆ ನೀನು ಪ್ರೇಯರ್ ಬಂದ ಮೇಲೆ ದೇವರ ಚಿತ್ತ ನಿನ್ನ ನೆರವೇರೋದು. ಆಮೆನ್. ಅಲ್ಲವೇ? ಪ್ರಾರ್ಥನೆ ಕುಂತ ಮೇಲೆ ದೇವರ ಚಿತ್ತ ಏನಾಗೋದು? ನಮ್ಮ ಜೀವಿತದಲ್ಲಿ ನೆರವೇರೋದಾಗಿರುತ್ತೆ. ಅದನ್ನ ಬಿಟ್ಟು ಎಲ್ಲವೂ ದೇವರ ಚಿತ್ತದ ಮೇಲೆ ಹಾಕ್ಲಿಕ್ಕೆ ಬರೋಂಗಿಲ್ಲ. ಅಲ್ಲೂ ಕಲ್ಲಿದ್ದು ಗೊತ್ತಿದ್ರು, ತೆಗ್ಗಿದ್ರು ಗೊತ್ತಿದ್ರು, ಅಲ್ಲಿ ಆ ಕಡೆ ಇರತ್ತಂತ ಗೊತ್ತಿದ್ರು ನೀನು ಹೋಗಿ ಕತ್ತಲಿನಲ್ಲಿ ಬೆಳಕಿಲ್ಲದೆ ಹೋಗಿ ಎಡವಿ ಕೆಳಗೆ ಬಿದ್ದು ಅದನ್ನ ಯಾರ ಮೇಲೆ ಹಾಕ್ತಾ ಇರ್ತಾರ? ದೇವರು ಬೆಳೆಸಿದ, ದೇವರು ಬೆಳೆಸ್ತಾನ. ಆಮೇಲೆ ಬೆಳೆಸುವವನು ಎತ್ತುವಂತ ದೇವರು ನಮ್ಮ ದೇವರಾಗಿದ್ದಾನೆ. ಆಮೆನ್. ಹಲ್ಲೆಲೂಯ. ಸೊ ನೀನು ದೇವರ ಒಳಗಾಗಿ ಪ್ರಾರ್ಥನೆ ಮಾಡದೆ ನಿನ್ನ ಇಷ್ಟದ ಮೇರೆಗೆ ಹೋಗಿ ಬಿದ್ದು ಎತ್ತು ಅದನ್ನು ಕೂಡ ಯಾರ ಮೇಲೆ ಹಾಕೋದು? ದೇವರ ಮೇಲೆ ಹಾಕೋದು. ಅದು ಎಲ್ಲವೂ ದೇವರ ಚಿತ್ತ ಇಲ್ಲ ಪ್ರಿಯರೇ. ಹಲ್ಲೆಲೂಯ. ಸೊ ನಾವು ದೇವರ ಒಳಗಾಗಿ ಪ್ರಾರ್ಥನೆ ಮಾಡುವಾಗಲೇ ದೇವರ ಚಿತ್ತ ನಮ್ಮ ಜೀವಿತದಲ್ಲಿ ನೆರವೇರೋದು. ಆಮೆನ್. ಹಲ್ಲೆಲೂಯ. ಅದನ್ನು ಬಿಟ್ಟು ನಾಳೆ 8 ಗಂಟೆ ಪ್ರೇಯರ್ ಇದೆ, ನಾಳೆ 10 ಗಂಟೆ ಪ್ರೇಯರ್ ಇದೆ, ಸಾಯಂಕಾಲ ಪ್ರೇಯರ್ ಇದೆ, ಆ ಪ್ರೇಯರ್ ಬರ್ರಿ ಅಂತ ಹೇಳುವಾಗ ಅನೇಕರು ನೋಡೋಣ್ರಿ ದೇವರ ಚಿತ್ತ ಆದರೆ ಬರೋಣ. ಪ್ರೇಯರ್ ಬರಲಿಕ್ಕೆ ದೇವರ ಚಿತ್ತ ಬೇಕಾ? ಪ್ರೇಯರ್ ನಲ್ಲಿ ಇರೋದೇ ದೇವರ ಚಿತ್ತ. ನಾವು ಪ್ರೇಯರ್ ಅಲ್ಲಿ ಸತತವಾಗಿ ಕಲಿಬೇಕು ಅನ್ನೋದೇ ದೇವರ ಚಿತ್ತ. ಎಡಬಡದೆ ಪ್ರಾರ್ಥಿಸ್ರಿ, ಬೇಸರ ಬಿಡದೆ ಪ್ರಾರ್ಥಿಸ್ರಿ, ತಡ ಮಾಡದೆ ಪ್ರಾರ್ಥಿಸ್ರಿ, ಸದಾಕಾಲ ದೇವರಿಗೆ ಸ್ತೋತ್ರ ಮಾಡ್ತಾನೆ ಇರ್ರಿ. ಇದೆಲ್ಲ ದೇವರ ವಾಕ್ಯ ತಾನೆ. ಆಮೇಲೆ ಮತ್ತೆ ಏನು ಪ್ರಾರ್ಥನೆ ಬರ್ಲಿಕ್ಕೆ ದೇವರ ಚಿತ್ತ ಬರಬೇಕು? ಪ್ರಾರ್ಥನೆ ಬರಲಿಕ್ಕೆ ನಾವು ನಮ್ಮ ಅನುಕೂಲತೆ ಮಾಡ್ಕೋಬೇಕು. ನಮಗೆ ವಿರೋಧವಾಗಿ ಹೇಳುವಂತ ಸೈತಾನನ ನಾವು ಎದುರಿಸಬೇಕು. ಆಮೆನ್. ಹಲ್ಲೆಲೂಯ. ನಮ್ಮ ಪ್ರೇಯರ್ ಹೋಗ್ಲಿಕ್ಕೆ ಅಡ್ಡಿಪಡಿಸುವಂತೆ ಎಲ್ಲಾ ಸಂದರ್ಭವೂ ಸೈತಾನ. ಆಮೆನ್. ಹಲ್ಲೆಲೂಯ. ಅರ್ಥ ಆಯ್ತಲ್ರಿ? ಅದು ನನ್ನ ಕೆಲಸವಾಗಿರಲಿ, ನನ್ನ ಕುಟುಂಬವಾಗಿರಲಿ, ನನ್ನ ಹೆಂಡತಿಯಾಗಿರ್ಲಿ, ನನ್ನ ಮಕ್ಕಳಾಗಿರ್ಲಿ, ನನ್ನ ಹೆತ್ತವರಾಗಿರ್ಲಿ, ಯಾರೇ ಬೇಕಾಗಿರ್ಲಿ. ಹಲ್ಲೆಲೂಯ. ನನಗೂ ನಾನು ದೇವರ ಒಳಗಾಗಲಿಕ್ಕೆ ಹೋಗ್ತಾ ಇರುವಾಗ ಅದು ನನಗೆ ಅಡ್ಡಿಪಡಿಸ್ತಾ ಇದೆ ಅಂದ್ರೆ ಆ ಸಮಯದಲ್ಲಿ ಅದುವೇ ದೊಡ್ಡ ಸೈತಾನ. ಆಮೆನ್. ಅದನ್ನ ನಾವು ಏನ್ ಮಾಡ್ಬೇಕು? ಎದುರಿಸ್ಬೇಕು. ಆಮೆನ್. ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತದೆ, ನೀವು ದೇವರ ಒಳಗಾಗಿರಿ, ಸೈತಾನನ್ನು ಏನ್ ಮಾಡಿ ನೀವು ಎದುರಿಸ್ರಿ. ಆಮೇಲೆ ನಾವು ಏನ್ ಮಾಡ್ಬೇಕು? ದೇವರ ಒಳಗಾಗ್ಬೇಕಂದ್ರೆ ಸೈತಾನ ನಾವು ಎದುರಿಸಲೇಬೇಕು. ಇಲ್ಲ ಅಂದ್ರೆ ನಾವು ದೇವರ ಒಳಗಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರಾರ್ಥನೆ ಮಾಡಿದ್ರೆ ಅದರಲ್ಲಿ ಫಲಗಳು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಮೆನ್. ಹಲ್ಲೆಲೂಯ. ಸೊ ದೇವರಲ್ಲಿ ನಾವು ಐಕ್ಯವಾಗಿರ್ಬೇಕಂದ್ರೆ ಅಡ್ಡಿಪಡಿಸುವಂತ ಸೈತಾನನ್ನು ನಾವು ಏನ್ ಮಾಡ್ಬೇಕು? ದೂರ ಮಾಡಬೇಕು. ಹಲ್ಲೆಲೂಯ. ಅನೇಕ ಲಾಕ್ಡೌನ್ ಅಯ್ಯೋ ಹೋಗ್ಲಿಕ್ಕೆ ಆಗ್ಲಿಲ್ಲ. ಲಾಕ್ಡೌನ್ ಅನ್ನೋದು ದೇವರು ನಮಗೆ ಕೊಟ್ಟಿರುವಂತದ್ದು ಒಳ್ಳೆ ಬಹುಮಾನ. ಆಮೇಲೆ ನೀವು ಒಂದೇ ಕಡೆ ಕುತ್ಕೊಂಡು ಏನು ಕೆಲಸದಲ್ಲದೆ ಹಗಲು ರಾತ್ರಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ದೇವರು ಕೊಟ್ಟಿರುವಂತ ಒಂದು ಅವಕಾಶ ಇದು. ಆಮೆನ್. ಹಲ್ಲೆಲೂಯ. ಆದ್ರೆ ಇದರಲ್ಲಿ ನಾವೇನ್ ಮಾಡ್ತಾ ಇರ್ತೀವಿ? ಕೆಲಸ ಮಾಡಿದ್ರೆ ಪರವಾಗಿಲ್ಲ, ಸುಮ್ಮನೆ ಕುತ್ಕೊಂಡು ಟಿವಿಯಲ್ಲಿ ಪ್ರೋಗ್ರಾಮ್ಗಳು ನೋಡೋದು, ಹೊಸ ಅಡಿಗೆ ರೆಸಿಪಿ ನೋಡ್ತಾ ಇರೋದು, ಮತ್ತೆ ಹೊಸ ಕಾರ್ಯಗಳ ಪ್ರೋಗ್ರಾಮ್ ನೋಡ್ತಾ ಇರೋದು, ಮತ್ತೆ ಖಾಲಿ ಪೀಲಿ ಕುತ್ಕೊಂಡು ಫೋನ್ ಮಾತಾಡ್ಕೊಂಡು ಯಾರ ಹತ್ರ 1 ತಾಸು 2 ತಾಸು ಫೋನ್ ತಗೊಂಡು ಹರಟೆ ಹೊಡಿಯೋದು. ಆಮೇಲೆ ಹಲ್ಲೆಲೂಯ. ಆದರೆ ದೇವರು ಕೊಟ್ಟಿರುವಂತ ಅವಕಾಶ ನಾವು ದೇವರೊಂದಿಗೆ ಕಳೆಯೋದಕ್ಕಾಗಿ, ನಾವು ಇನ್ನೂ ದೇವರ ಹತ್ತಿರ ಹೋಗ್ಲಿಕ್ಕಾಗಿ, ದೇವರಲ್ಲಿ ಸೇರೋದಕ್ಕಾಗಿ ದೇವರಿಂದ ಅವಕಾಶಗಳನ್ನು ಕೊಟ್ಟಿದ್ದಾನೆ. ನನ್ನ ಮಕ್ಕಳು ಯಾಕಂದ್ರೆ ಯಾವಾಗಲೂ ಬಿಸಿ. ಯಾಕ್ರಿ ಪ್ರೇಯರ್ ಬರ್ಲಿಲ್ಲ? ಇಲ್ಲ, ಭಾನುವಾರ ಕೆಲಸ ಬಂದ್ಬಿಡ್ತೀರಿ, ಭಾನುವಾರ ನನಗೆ ಇಂಪಾರ್ಟೆಂಟ್ ಕೆಲಸ ಬಂದ್ಬಿಡ್ತೀರಿ, ಆ ಊರಿಗೆ ಹೋಗೋದಿತ್ರಿ, ಆ ಮದುವೆಗೆ ಹೋಗೋದಿತ್ರಿ, ಆ ಜಾತ್ರೆಗೆ ಹೋಗೋದಿತ್ರಿ, ಅಲ್ಲಿ ಹೋಗೋದಿತ್ರಿ, ಇಲ್ಲಿ ಹೋಗೋದಿತ್ರಿ. ಅದಕ್ಕೆ ಈಗ ದೇವರು ಎಲ್ಲ ಬಂದ್ ಮಾಡಿಸಲ್ಲ, ಕೊಂದ್ರ ಪ್ರಾರ್ಥನೆಯಲ್ಲಿ ಅಂತ. ಆಮೇಲೆ ಆದ್ರೆ ಈಗಲೂ ಅದನ್ನ ಸರಿಯಾಗಿ ನಮ್ಮ ಜನ ಅರ್ಥ ಮಾಡ್ಕೊಳ್ತಾ ಇಲ್ಲ. ದೇವರಲ್ಲಿ ಸೇರೋದಕ್ಕಾಗಿ ದೇವರ ಅವಕಾಶ ಕೊಟ್ಟಿದ್ದಾನೆ. ಆದ್ರೂ ಅಯ್ಯೋ ದೇವರೇ ಈ ಲಾಕ್ಡೌನ್ ಹೋಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಆಮೇಲೆ
ಈ ಪ್ರಾರ್ಥನೆ ಕೊಟ್ಟಿರೋದೇ ದೇವರ ಎದಕ್ಕಾಗಿ? ಸರಿ, ಲಾಕ್ಡೌನ್ ಕೊಟ್ಟಿರೋದೇ ನಾವು ಇನ್ನೂ ಪ್ರಾರ್ಥನೆಯಲ್ಲಿ ಬಲ ಹೊಂದಬೇಕು. ಆಮೇಲೆ ಅದಕ್ಕಾಗಿ ಈಗ ನೋಡ್ರಿ, ಎಲ್ಲರೂ ಫೋನ್ ನಲ್ಲಿ ಸಿಕ್ಕಾಪಟ್ಟೆ ವಿಡಿಯೋಸ್ಗಳು ಬರ್ತಾ ಇದೆ, ಅನೇಕ ಫೋನ್ ಕಾನ್ಫರೆನ್ಸ್ಗಳು, ಝೂಮ್ ಮೀಟಿಂಗ್ಗಳು, ಅದು ಇದು ಎಲ್ಲ ಬರ್ತಾ ಇದೆ. ಅಲ್ಲೂಯ್ಯ, ಅಂದ್ರೆ ಸೇವೆ ಬೆಳೆಯೋದಕ್ಕಾಗಿ ದೇವರು ಇಂಥ ಕಾರ್ಯಗಳನ್ನು ತಂದಿದ್ದಾನೆ. ಆಮೇಲೆ ನಾವು ಇನ್ನು ದೇವರ ಹತ್ರ ಏನ್ ಮಾಡ್ಬೇಕು? ಸೇರ್ಬೇಕು. ಅದಕ್ಕಾಗಿ ದೇವರಿಗೆ ಲಾಕ್ಡೌನ್ ತಂದಿದ್ದಾನೆ. ಇದು ಲೋಕಕ್ಕೆ ಲಾಕ್ಡೌನ್, ಆದ್ರೆ ನಮಗೆ ಲಾಕ್ ರಿಲೀಸ್. ನಾವು ಬಂಧನ ಬಿಚ್ಚಿ ದೇವರ ಸಮ್ಮುಖದಲ್ಲಿ ಕುತ್ಕೊಳ್ಳಿಕ್ಕೆ ಇದೊಂದು ಅವಕಾಶ. ಆಮೇಲೆ ಅಲ್ಲೇಲೂಯ, ಅಲ್ಲೇಲೂಯ. ಆದ ಕಾರಣ ನಾವು ಸೈತಾನನ ಏನ್ ಮಾಡ್ಬೇಕ್ರಿ? ಎದುರಿಸುವವರಾಗಿರ್ಬೇಕು. ಅಲ್ಲೇಲೂಯ. ಯಾಕಂದ್ರೆ ಹೊರಗೆ ಹೋಗಿ ಕಾಯಿಲೆನಲ್ಲಿ ನರಳಾಡಿ ಸಾಯೋದಕ್ಕಿಂತ ದೇವರ ಸಮ್ಮುಖದಲ್ಲಿ ಕುತ್ಕೊಂಡು ಆತನ ಸಮ್ಮುಖದಲ್ಲಿ ಕಳೆಯುವಂತ ದಿನಗಳು, ಸಮಯಗಳು ಎಷ್ಟೋ ಶ್ರೇಷ್ಠವಾಗಿದೆ. ಆಮೇಲೆ ಅಲ್ಲೇಲೂಯ. ಆದ ಕಾರಣ ನಾವು ಫಸ್ಟ್ ದೇವರ ಒಳಗಾಗಿ ಪ್ರಾರ್ಥನೆ ಮಾಡಬೇಕು. ನಾವು ದೇವರ ಒಳಗಾಗಬೇಕಂದ್ರೆ ಫಸ್ಟ್ ಯಾರ ಹೊರಗಾಗ್ಬೇಕು? ಅವನ ಹೊರಗಾಗ್ಬೇಕು. ಆಮೇಲೆ ಅಲ್ಲೇಲೂಯ. ಸೈತಾನ ಏನ್ ಮಾಡ್ಬೇಕಂದ್ರೆ ನಾವು ಎದುರಿಸುವವರಾಗಿರ್ಬೇಕು. ವಾಕ್ಯ ಓದಿಕೊಳ್ಳೋಣ, 8ನೇ ವಚನ. ದೇವರ ಸಮೀಪಕ್ಕೆ ಬನ್ನಿರಿ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಅರ್ಥ ಆಯ್ತ್ರಿ? ಆಮೇಲೆ ನೀವು ದೇವರ ಸಮೀಪಕ್ಕೆ ಬರ್ರಿ, ಆಮೇಲೆ ದೇವರು ಏನ್ ಮಾಡ್ತಾನೆ? ನಿಮ್ಮ ಸಮೀಪಕ್ಕೆ ಬರ್ತಾನೆ. ಆಮೇಲೆ ಅಲ್ಲೇಲೂಯ. ಸೊ ಎರಡನೇದಾಗಿ ಫಸ್ಟ್ ನಾವು ದೇವರ ಒಳಗಾಗಿ ಪ್ರಾರ್ಥನೆ ಮಾಡಬೇಕು. ಎರಡನೇದು ನಾವು ದೇವರ ಬಳಿಗೆ ಬರುವವರಾಗಿರ್ಬೇಕು. ಆಮೇಲೆ ಅಲ್ಲೇಲೂಯ. ದೇವರ ಬಳಿಗೆ ಬರಲಿಕ್ಕೆ ಇರುವಂತ ಒಂದು ಒಳ್ಳೆ ಸಮಯ ಯಾವ್ದಂದ್ರೆ ಪ್ರಾರ್ಥನೆ ಸಮಯ. ಅಲ್ಲೇಲೂಯ. ಸೊ ಅದು ನಾವು ದೇವರನ್ನ ತುಂಬಾ ಹತ್ತಿರ ಕರ್ಕೊಂಡು ಹೋಗಿ ಸೇರಿಸುತ್ತೆ. ಮೋಶೆ ನೋಡ್ರಿ, ಕುರಿಗಳನ್ನ ಕಾಯ್ತಾ ಇದ್ದ. ಕರೆಕ್ಟಾ? ಮೋಶೆ ಏನ್ ಮಾಡ್ತಿದ್ದ? ಕುರಿಗಳನ್ನ ಕಾಯ್ತಾ ಇದ್ದ. ವಿಮೋಚನ ಕಾಂಡ 3ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಕುರಿಗಳನ್ನ ಕಾಯ್ತಾ ಇದ್ದವನು ಹೋರೆ ಬೆಟ್ಟದಲ್ಲಿ, ಆ ದೇವರ ಬೆಟ್ಟ ಎಂಬುದಾಗಿ ಬೆಟ್ಟದಲ್ಲಿ ಏನ್ ಮಾಡ್ತಿತ್ತು? ಅವಾಗ ಒಂದು ಬೆಂಕಿ ಕಿಡಿ ಬರ್ತಿತ್ತು, ಬೆಂಕಿ ಉರಿತಿತ್ತು. ಆಗ ಮೋಶೆ ಏನ್ ಮಾಡಿದ? ಅಲ್ಲಿ ಏನ್ ನಡೆಯುತ್ತೆ, ಹೆಂಗ್ ಬೆಂಕಿ ಆಗತ್ತೆ, ಅದು ಯಾಕೆ ಅದು ಬೆಂಕಿ ಬಂದು ಆ ಗಿಡ ಸುಡುತ್ತಾ ಇಲ್ಲ ಅಂತ ಹೇಳಿ ನೋಡೋದಕ್ಕೆ ಹತ್ತಿರ ಹೋದನು. ಅವ ಹತ್ತಿರ ಹೋಗೋದನ್ನ ದೇವರು ನೋಡಿ, ದೇವರು ಅವನಿಗೆ ಹತ್ತಿರ ಬಂದ್ರು. ಆಮೇಲೆ ಅಲ್ಲಲ್ಲಿ ಅರ್ಥ ಆಯ್ತಲ್ಲ? ಸೊ ಆದ ಕಾರಣ ನಾವೇನ್ ಮಾಡ್ಬೇಕ್ರಿ? ದೇವರ ಹತ್ತಿರ ಹೋಗುವವರಾಗಿರ್ಬೇಕು. ಅಂದ್ರೆ ದೇವರು ನಮ್ಮ ಹತ್ರ ಬರೋರಾಗಿರ್ತಾನೆ. ಅಲ್ಲೇಲೂಯ. ಯಾಕಂದ್ರೆ ಆಲ್ರೆಡಿ ದೇವರು ನಮ್ಮನ್ನ ಹುಡುಕಿ ಬಂದಿದ್ದಾನೆ. ಆದ್ರೆ ಯಾರನ್ನ ಹುಡುಕಿ ಬರ್ತಾನೆ ಅದನ್ನ ಯೋಚನೆ ಮಾಡ್ಬೇಕು. ಆಮೇಲೆ ಅಲ್ಲೇಲೂಯ. ಯಾರೆಲ್ಲ ಆಸಕ್ತಿಯಿಂದ ಮುಂದೆ ಹೋಗ್ತಾರೋ, ಯಾರೆಲ್ಲ ಭಯಭಕ್ತಿಯಿಂದ ಮುಂದೆ ಹೋಗ್ತಾರೋ, ಯಾರೆಲ್ಲ ದೇವರನ್ನ ಹುಡುಕಿಕೊಂಡು ಹೋಗ್ತಾರೋ ಅವ್ರಿಗೆ ತುಂಬಾ ಹತ್ತಿರದಲ್ಲಿ ಬರುವಂತ ದೇವರಾಗಿದ್ದಾರೆ. ಆಮೇಲೆ ಅಲ್ಲೇಲೂಯ. ಸೊ ನಾವು ದೇವರು ಏನ್ ಮಾಡ್ಬೇಕ್ರಿ? ಹತ್ತಿರ ಬರುವವರಾಗಿರ್ಬೇಕು, ದೇವರ ಹತ್ತಿರ ಸೇರುವವರಾಗಿರ್ಬೇಕು ನಾವು. ಆಮೇಲೆ ಅಂದ್ರೆ ದೇವರು ನಮ್ಮ ಹತ್ರ ಸೇರ್ತಾನೆ. ನಮಗೆಲ್ಲ ಗೊತ್ತಿದೆ, ಗಿಡ್ಡ ಯಾರವ? ಜಕಾಯ. ಅಲ್ಲೇಲೂಯ. ಅವನು ಯಾರವನು? ಎಲ್ಲರೂ ನೋಡಿದ್ರೆ ಅವ್ನು ಗಿಡ್ಡ 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 ಅಂತಾರ. ಆದ್ರೆ ಒಂದು ಒಳ್ಳೆ ವ್ಯಕ್ತಿ ಅವನು. ಆಮೇಲೆ ಒಳ್ಳೆ ವ್ಯಕ್ತಿ ಮೀನ್ಸ್ ಒಳ್ಳೆ ಒಂದು ಸ್ಥಾನದಲ್ಲಿರೋ ಟ್ಯಾಕ್ಸ್ ಕಲೆಕ್ಟರ್. ಆಮೇಲೆ ಅಲ್ಲೇಲೂಯ. ಅವನಿಗೆ ಒಂದು ನಿಲುವಂಗಿ ಹಾಕಿಕೊಂಡು ಅಡ್ಡಾಡುವ ದೊಡ್ಡ ಮನುಷ್ಯ ಅವನು. ಅವ್ನು ನೋಡಿದ್ರೆ ಜನ ನಡುತ್ತಿದ್ರು, ಅವ್ನು ಮಾತಾಡಿಸ್ಲಿಕ್ಕೆ ಎದುರುತ್ತಿದ್ರು, ಮತ್ತೆ ಅವನು ಬಡ್ಡಿನೂ ಕೊಟ್ಟು ರೊಕ್ಕ ತಗೊಳ್ಳದವನಾಗಿದ್ದ. ಅವ್ನು ನೋಡಿದ್ರೆ ಜನ ಏನ್ ಮಾಡಿದ್ರು? ಎದುರಿಸಿ ಸಾಯ್ತಿದ್ರು. ಅಂತ ಒಂದು ದೊಡ್ಡ ವ್ಯಕ್ತಿ. ಆದ್ರೆ ಅವನು ಏನ್ ಮಾಡಿದ? ಯೇಸುವನ್ನ ನೋಡೋದಕ್ಕಾಗಿ ಓಡಿ ಹೋಗಿ ಆಳದ ಮರದವನ್ನ ಹಾಕಿದ್ದಾರೆ. ಆಮೇಲೆ ಯೇಸು ತಕ್ಷಣ ಜಕಾಯ ನೋಡಿ ಬಂದು, ಯಪ್ಪ ನೀನ್ ಮನೆಗೆ ಬರ್ತೀನಿ ಅಂತ ಹೇಳಿಲ್ಲ. ಅವನ ನನ್ನನ್ನು ಹುಡುಕ್ಲಿಕ್ಕೆ ಹತ್ತಿರ ಬರೋದನ್ನ ದೇವರು ನೋಡಿದಾಗ ದೇವರು ಅವನ ಹತ್ತಿರ ಹೋದ್ರು. ಆಮೇಲೆ ಅಲ್ಲೇಲೂಯ. ಸೊ ನಾವು ದೇವರ ಹತ್ತಿರ ಹೋಗುವಾಗ ದೇವರು ನಮ್ಮ ಹತ್ತಿರ ಬರುವಂತ ದೇವರಾಗಿದ್ದಾನೆ. ಅಲ್ಲೇಲೂಯ, ಅಲ್ಲೇಲೂಯ. ಸೊ ನಾವ್ ಏನ್ ಮಾಡ್ಬೇಕ್ರಿ? ಮುಂದೆ ಹೋಗ್ಬೇಕು, ದೇವರ ಹತ್ರ ಹೋಗ್ಬೇಕು. ಅಂದ್ರೆ ದೇವರು ನಮ್ಮ ಹತ್ರ ಬರ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ನಾವು ದೇವರ ಹತ್ರ ಹೋಗ್ಲಿಕ್ಕೆ ಆಗದೆ ಅನೇಕ ಕಾರ್ಯಗಳು ಅಡ್ಡಿಪಡಿಸ್ತಾನೆ ಇರುತ್ತೆ. ಅಡ್ಡಿಗಳಿರುವಾಗ ದೇವರು ನಮ್ಮ ಹತ್ರ ಬರ್ಲಿಕ್ಕೆ ಸಾಧ್ಯ ಉಂಟಾ? ನನಗೂ ದೇವರಿಗೆ ಇರುವಂತ ದೊಡ್ಡ ಅಡ್ಡಿ ಯಾವ್ದಂದ್ರೆ ಫಸ್ಟ್ ನನ್ನ ಪಾಪವು ಗೋಡೆ ಆಗಿ ಎದ್ದು ನಿಂತುಕೊಂಡಿದೆ ಎಂಬುದಾಗಿದೆ ಭಕ್ತನ ಹೇಳ್ತಾ ಇದ್ದಾನೆ. ಆಮೇಲೆ ಆ ಗೋಡೆ ದೇವರನ್ನು ನೋಡೋಕ್ಕಾಗದೆ ಅದ ಮರೆಯಾಗಿದೆ ಅಂತೆ. ಅಲ್ಲೂಯ್ಯ. ಆ ಗೋಡೆನ ಬ್ರೇಕ್ ಮಾಡೋದು ಯಾರಿಂದ ಸಾಧ್ಯ? ಯಾರಿಂದ ಸಾಧ್ಯ? ದೇವರಿಂದ ಸಾಧ್ಯ. ಆದ್ರೆ ಫಸ್ಟ್ ಯಾರಿಂದ ಸಾಧ್ಯ? ಆ ಗೋಡೆನ ಮುರಿಬೇಕಂತ ಮನಸ್ಸು ಮಾಡ್ಬೇಕಾದ್ರೆ ಯಾರು? ನಾವು. ನನ್ನ ಪಾಪ ಅದು. ಅಲ್ಲೂಯ್ಯ. ಸೊ ದೇವರೇ ನಿನ್ನ ನೋಡಕ್ಕೆ ಅಡ್ಡಿಪಡಿಸುವುದೇ ಪಾಪವನ್ನು ತೆಗೆದಾಕಂದ್ರೆ ದೇವರ ಹತ್ರ ಬರ್ತಾನೆ. ಅಲ್ಲೂಯ್ಯ. ಇಲ್ಲ ದೇವರೇ ತೆಗೆದಾಕಿ ಬರ್ಲಿ. ಅನೇಕರು ವಿಚಿತ್ರವಾದ ಮಾತುಗಳನ್ನ ಆಡ್ತಾ ಇರ್ತಾರೆ. ಕೆಲವೊಂದು ತಮ್ಮಿ ನಮ್ಮ ವಿಶ್ವಾಸಿಗಳೇ ಈಗ ತುಂಬಾ ಹಿಂದಿಗೆ ಹೋಗಿದ್ದಾರೆ ಅವರೆಲ್ಲ. ಅವರೆಲ್ಲ ಹೋಗಿ ಮಾತಾಡಿಸುವಾಗ
ನೋಡೋಣ್ರಿ ಏಸಪ್ಪ ಯಾವಾಗ ಕರ್ಕೊಡ್ತಾನ ಕರ್ಕೊಳ್ಳಿ, ನಾನು ನಂತರ ಏಸಪ್ಪನ್ನ ಈ ಒಂದು ಮೂಳೆಗೆ ಇಟ್ಟೀನಿ, ಅವನು ಯಾವಾಗ ಇದು ಮಾಡ್ತಾನ ಅವಾಗ ಕರ್ಕೊಂಡ್ ಬಿಡ್ಲಿ ಅಂತಾರೆ ಸೋತ್ರ. ಆಮೇಲೆ ಅಲ್ಲೆಲ್ಲೂಯ ದೇವ್ರ ವಾಕ್ಯ ಹೇಳ್ತದೆ, ನೀನು ಹತ್ರ ಬಾರೋ ನಾ ಹತ್ರ ಬರ್ತೀನಿ ಅಂತ ದೇವರು ಹೇಳ್ತದ. ಅಲ್ಲೆಲ್ಲೂಯ ನೀನು ನನಗೆ ಯಾವುದೋ ಒಂದು ಮೂಲೆಯಲ್ಲಿ ಜಾಗ ಕೊಟ್ಟು ನೀನೇನ್ ಮಾಡ್ತಾ ಇದ್ದೀನಿ, ನನ್ನ ಕರೀತದ ನಾನು ಹೆಂಗ್ ಬರ್ಲಿ, ಇಷ್ಟೆಲ್ಲ ಅಡ್ಡಿಗಳಿದೆ ನಾನು ಹೆಂಗ್ ಬರ್ಲಿ, ಆ ಅಡ್ಡಿಗಳೆಲ್ಲ ಎತ್ತಾಕಿ ಏಸಪ್ಪ ನಮ್ಮ ಮನೆಗೆ ಬಾ ಅಂತ ಹೇಳಿದ್ರೆ ಏಸು ತಡವಿಲ್ಲದೆ ಬರುವಂತ ದೇವರಾಗಿದ್ದಾನೆ. ಎಲ್ಲಿ ಇಲ್ಲ, ದೇವರು ಬಾಗಿಲ ಬಳಿಯಲ್ಲಿ ನಿಂತುಕೊಂಡಿದ್ದಾನೆ. ಆಮೇಲೆ ತುಂಬಾ ದೂರನೂ ಇಲ್ಲ, ಹತ್ರನೇ ಇದ್ದಾನೆ. ಅಲ್ಲೆಲ್ಲೂಯ ಈಗೋ ನಾನು ಬಾಗಿಲ ಬಳಿಯಲ್ಲಿ ಏನ್ ಮಾಡ್ತಾ ಇದ್ದೇನೆ, ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಅಲ್ಲೆಲ್ಲೂಯ ನೀನ್ ತೆಗೆದ್ರೆ ನಾನು ಒಳಗೆ ಬಂದು ಬಿಡ್ತೀನಿ. ಸೊ ಆ ತೆಗಿಬೇಕಂದ್ರೆ ನಾನ್ ತೆಗಿಲಿಕ್ಕೆ ಬರೋಂಗಿಲ್ಲ, ಸ್ವಾಮಿ ಹೇಳ್ತಾರೆ, ನಾನ್ ತೆಗಿಯೋಂಗಿಲ್ಲ. ಅಲ್ಲೆಲ್ಲೂಯ ನೀನು ಒಂದು ವೇಳೆ ಬಾಗಿಲನ್ನ ತೆಗಿಯೋದು ಅದನ್ನ ಒಳಗೆ ಬರ್ತೀನಿ ಅಂತ ದೇವರು ಹೇಳ್ತಾರೆ. ಸೊ ದೇವರ ಹತ್ರ ನಾವು ಹೋಗಿದ್ರೆ ದೇವರು ನಮ್ಮ ಹತ್ರ ಬರಲಿಕ್ಕೆ ಸಾಧ್ಯತೆ ಉಂಟು. ಕಂಟಿನ್ಯೂ ಮಾಡಿಕೊಳ್ಳೋಣ. ಪಾಪಿಗಳೇ ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ. ಪಾಪಿಗಳೇ ಹೇಳಿನಲ್ಲ, ನಾವು ದೇವರ ಹತ್ರ ಹೋಗ್ಲಿಕ್ಕೆ ಅಡ್ಡಿಪಡಿಸುವಂತ ಕಾರಣಗಳು ಯಾರಂದ್ರೆ ಪಾಪಗಳು. ಅದಕ್ಕೆ ಪಾಪಿಗಳೇ ನಿಮ್ಮ ಕೈಗಳನ್ನು ಏನ್ ಮಾಡಿರಿ, ಶುದ್ಧೀಕರಿಸಿಕೊಳ್ಳಿರಿ ಎಂಬುದ ದೇವರ ವಾಕ್ಯ ಹೇಳ್ತದೆ. ಫಸ್ಟ್ ನಿಮ್ಮ ಕೈಗಳನ್ನು ಏನ್ ಮಾಡ್ರಿ, ಶುದ್ಧೀಕರಿಸಿಕೊಳ್ಳ್ರಿ. ಈ ಕೈಗಳು ದೇವರಿಗಾಗಿ ಎತ್ತಲ್ಪಡಲಿ, ಈ ಕೈಗಳು ದೇವರಿಗಾಗಿ ಕೆಲಸ ಮಾಡ್ಲಿ, ಈ ಕೈಗಳು ದೇವರಿಗಾಗಿ ಏನ್ ಮಾಡ್ಲಿ, ಕ್ರಿಯೆ ಮಾಡ್ಲಿ. ಅಂದ್ರೆ ನಿನ್ ಕೈಗಳನ್ನ ಏನ್ ಮಾಡಿ ಫಸ್ಟ್ ಶುದ್ಧಿಗೊಳಿಸು. ಆಮೇಲೆ ಎಲ್ಲಾ ಕೆಲಸ ಮಾಡ್ಲಿಕ್ಕೆ ಕೈ ತಗೊಂಡು ಹೋಗ್ತಾ ಇದ್ದೆ, ದೇವರ ಕೆಲಸ ಮಾಡ್ಲಿಕ್ಕೆ ಒಂದಿನ ಈ ಕೈಗಳನ್ನು ತಗೊಂಡು ಹೋಗ್ತೀಯಾ? ಆಮೇಲೆ ಅಲ್ಲೆಲ್ಲೂಯ್ಯ ಅನೇಕರಿಗೆ ಏನ್ ಮಾಡ್ತಾ ಇರೋದು, ಎಲ್ಲಾ ಕೆಲಸ ಮಾಡ್ತೀವಿ, ಆದ್ರೆ ಸಭೆ ಕೆಲಸ, ಸೇವಕರ ಹೇಳಿದ ಕೆಲಸ ಮತ್ತೆ ದೇವರ ಕೆಲಸ ಅಂದ್ರೆ ಮುಂದೆ ಬರುವುದೇ ಇಲ್ಲ ಕೈ. ಆಮೇಲೆ ಅಲ್ಲೆಲ್ಲೂಯ್ಯ ಅಲ್ಲೆಲ್ಲೂಯ್ಯ ಯಾಕಂದ್ರೆ ಮೋಶೆ ಹೋದ ಮೇಲೆ ಯೋಶುವನ ದೇವರು ಏನ್ ಮಾಡಿದ್ರು, ಆ ಸ್ಥಾನಕ್ಕೆ ತಂದಿದ್ರು. ಮೋಶೆ ಆ ಒಂದು ಸ್ಥಾನವನ್ನು ಬಿಟ್ಟು ಹೋಗುವಾಗ ಆ ಸ್ಥಾನಕ್ಕೆ ಯಾರನ್ನ ತಂದ್ರು, ಯೋಶುವನ್ನ ತಂದಿದ್ರು. ಯೋಶುವನ್ನ ತರಲಿಕ್ಕೆ ಕಾರಣ ಏನು? ಆಯ್ತಪ್ಪ ಮೋಶೆ ಆಯ್ತು ಮುಗೀತು ಬಿಡು, ನೆಕ್ಸ್ಟ್ ಯಾರಿದಾರ, ಆಯ್ತು ಯೋಶುವ ನೀನ್ ನೋಡಿದ್ರೆ ಒಂಥರ ಮೋಸ ತರ ಮಾಡ್ಬೋದು ಬಾ ಅಂತ ಕರೆದ್ರ. ಅಲ್ಲೆಲ್ಲೂಯ್ಯ ಅಂದ್ರೆ ಯೋಶುವ ಮೋಶೆ ಕೈ ಕೆಳಗ ಅವನ ಮಾತುಗೋಸ್ಕರ ಕಾಯ್ತಾ ಇದ್ದ, ಅವನ ಒಂದು ಸೇವೆಗೋಸ್ಕರ ಕಾಯ್ತಾ ಇದ್ದ. ಪ್ರತಿ ಸಲನು ಯೋಶುವನು ಮೋಶೆ ಬಾಯಿಂದ ಹೊರಡುವ ಮಾತುಗಳನ್ನ ಕೇಳಲಿಕ್ಕೆ ಕಾಯ್ತಾನೇ ಇದ್ದು ಅವನು ಹೇಳಿದನ್ನೇ ಮಾಡಿದ. ಆಮೇಲೆ ಸೇವಕರ ಕೈ ಕೆಳಗ ಅಡಗಿಕೊಳ್ಳುವವನಿಗೆ ಒಂದು ಉನ್ನತವಾದ ಸ್ಥಾನವನ್ನು ದೇವರು ನಡೆಸುವಂತ ದೇವರಾಗಿದ್ದಾನೆ. ಅದೇ ಇವತ್ತು ಅನೇಕರಿಗೆ ಏನೋ ಸೇವಕರ ಕೆಲಸ ಮಾಡೋದು ಏನ್ ತಿಳ್ಕೊಂಡ್ಬಿಟ್ಟಾರ, ಬಿಡು ಅವ್ರಿಗೇನ್ ಮಾಡೋದು, ನಮಗೆ ರಗಡ್ ಇರ್ತಾವ. ಆಮೇಲೆ ಅಲ್ಲೆಲ್ಲೂಯ್ಯ ಅದ್ರ ವಾಕ್ಯ ಹೇಳ್ತಾ ಇದೆ, ಯೋಶುವ ಮೋಶೆ ಕೈ ಕೆಳಗೆ ಇದ್ದ, ಮೋಶೆ ಹೇಳಿದ ಎಲ್ಲವನ್ನೂ ಸರಿಯಾಗಿ ಮಾಡಿದ, ಮತ್ತೆ ಅವನ ಮಾತುಗೋಸ್ಕರ ಕಾಯ್ತಾ ಇದ್ದ. ಎನಿ ಟೈಮ್ ಎನಿವೇರ್ ಅವನನ್ನ ಏನ್ ಮಾಡ್ತಿದ್ರು, ಮೋಶೆ ಕರ್ಕೊಂಡು ಹೋಗ್ತಾನೆ ಇದ್ದ. ಎಲ್ಲಿ ಹೋದ್ರು ಯೋಶುವನ ಏನ್ ಮಾಡ್ತಿದ್ದ, ಮೋಶೆ ಕರ್ಕೊಂಡು ಹೋಗ್ತಾನೆ ಇದ್ದ. ಹಾಗಾಗಿ ಮೋಶೆಯ ಹೃದಯವನ್ನ ಯೋಶುವನ ಅರ್ಥ ಮಾಡಿಕೊಂಡಿದ್ದ. ಈಗ ಮೋಶೆಯ ಹೃದಯದಲ್ಲಿರುವ ಎಲ್ಲಾ ದೇವರ ಚಿತ್ತವು ಯಾರಿಗೂ ಗೊತ್ತು, ಯೋಶುವನಿಗೂ ಗೊತ್ತು. ಹಾಗಾಗಿ ಮೋಶೆ ಹೋದ ಮೇಲೆ ದೇವರು ಯಾರನ್ನ ಕರ್ಕೊಂಡು ಬರ್ತಾರೆ ಆ ಸ್ಥಾನಕ್ಕೆ, ಯೋಶುವ. ಅಂತ ದೊಡ್ಡ ಯೋರ್ದನ್ ನದಿಯನ್ನು ದಾಟಲಿಕ್ಕೆ ದೇವರು ಮೋಶೆಯನ್ನು ಉಪಯೋಗಿಸಿದ್ರು. ಅಂತ ದೊಡ್ಡ ಎಲ್ರಿಗೂ ಕೋಟೆಯನ್ನು ಬಿಡಿಸಲಿಕ್ಕೆ ದೇವರು ಯೋಶುವನ್ನು ಯೂಸ್ ಮಾಡಿಕೊಂಡ್ರು. ಆಮೇಲೆ ಅಲ್ಲೆಲ್ಲೂಯ್ಯ ಯೋರ್ದನ್ ನದಿಯನ್ನು ದಾಟೋದು ಅಷ್ಟು ಸುಲಭ ಇಲ್ಲ, ಆ ಕೋಟೆಯನ್ನು ಬಿಡಿಸೋದು ಅಷ್ಟು ಸುಲಭ ಇಲ್ಲ. ಆದ್ರೂ ದೇವರು ಯೋಶುವನ್ನು ಕೊಂಡು ಏನ್ ಮಾಡಿದ್ರು, ಅಂತ ದೊಡ್ಡ ಕಾರ್ಯ ಮಾಡಿದ್ರು. ಕಾರಣ ಅವನನ್ನು ಮಹಿಮೆಪಡಿಸಲಿಕ್ಕೆ ಒಂದೇ ಒಂದು ಕಾರಣ ಏನಂದ್ರೆ ಅವನ ಸೇವಕರ ಮಾತನ್ನು ಕೇಳಿ ಆತನಲ್ಲಿ ತಗ್ಗಿಸಿಕೊಂಡು ತನ್ನ ಕೈಗಳನ್ನು ಶುದ್ಧವಾಗಿ ಇಟ್ಟುಕೊಂಡಿದ್ದ. ಆಮೇಲೆ ಅಲ್ಲೆಲ್ಲೂಯ್ಯ ನಾವು ಕೂಡ ಸೇವಕರು ಹೇಳಿದ ಮಾತುಗಳನ್ನ ಸರಿಯಾಗಿ ಕೇಳಿ ಆತನ ಸಮ್ಮುಖದಲ್ಲಿ ಕಾಯ್ತಾ ಇದ್ದು ನಮ್ಮ ಕೈಗಳನ್ನು ಶುದ್ಧೀಕರಿಸಿಕೊಳ್ಳೋದಾದರೆ ನಮ್ಮ ಪ್ರಾರ್ಥನೆಗಳಿಗೆ ಏನುಂಟು, ಫಲ ಇರುತ್ತೆ ಪ್ರೇಯರ್. ಆಮೇಲೆ ಅಲ್ಲೆಲ್ಲೂಯ್ಯ ವಾಕ್ಯ ಕಂಟಿನ್ಯೂ ಮಾಡಿಕೊಳ್ಳೋಣ. ಏನ್ ಮನಸ್ಸುಳ್ಳವರೇ, ಏನ್ ಮನಸ್ಸು, ಎರಡು ಮನಸ್ಸು ಉಳ್ಳವರಿಗರೇ ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿ. ನಿಮ್ಮ ಹೃದಯಗಳನ್ನು ಏನ್ ಮಾಡ್ರಿ, ಪರಿಶುದ್ಧ ಮಾಡಿಕೊಳ್ಳಿರಿ. ಎಷ್ಟು ಮನಸ್ಸು? ಎರಡು ಮನಸ್ಸು. ಇವತ್ತು ಅನೇಕರಿಗೆ ಏನಿದೆ, ಎರಡು ಮನಸ್ಸು. ಆ ಕಡೆ ಒಂದು ಕಾಲು, ಈ ಕಡೆ ಒಂದು ಕಾಲು. ಆ ಕಡೆ ಒಂದು ವಿಚಾರ, ಈ ಕಡೆ ಒಂದು ವಿಚಾರ. ಅಲ್ಲಲ್ಲೂಯ್ಯ ಒಳ್ಳೆ ನೀರಿನಲ್ಲಿ ಒಂದು ಕಾಲು, ಕೆಸರು ನೀರಿನಲ್ಲಿ ಒಂದು ಕಾಲು. ಇದೆ ಎರಡು ಮನಸ್ಸು. ಹಾವಿಗೆ ಎಷ್ಟು ನಾಲಿಗೆ ಇದೆ? ಹಾವಿಗೆ ಎಷ್ಟು ನಾಲಿಗೆ? ಎರಡು ನಾಲಿಗೆ. ಅಲ್ಲಲ್ಲೂಯ್ಯ ಅದಕ್ಕೆ ಅದು ನೋಡಿದ್ರೆ ಏನ್ ಮಾಡ್ತೀವಿ ನಾವು, ಹೊಡಿತೀವಿ. ಆಮೇಲೆ ಕರೆಕ್ಟಾ? ಯಾಕಂದ್ರೆ ಅದು ಒಳ್ಳೇದಲ್ಲ. ಹಾವು ಕಚ್ಚಿದ್ರೆ ಮನುಷ್ಯ ಆಯ್ತು ಬಿಡ, ಹಾವು ತರ ಕಚ್ಚಿತ್ತಂತ ಇರ್ತಾನ. ಆಮೇಲೆ ಅಲ್ಲಲ್ಲೂ ಅದಕ್ಕೆ ಎರಡು ಮನಸ್ಸು ತುಂಬಾ ಡೇಂಜರ್. ಎರಡು ಮನಸ್ಸು ಅನ್ನೋದು
ತುಂಬಾ ಡೇಂಜರ್. ಎರಡು ಮನಸ್ಸು ಉಳ್ಳವರೇ, ನೀವೇನ್ ಮಾಡಿ ನಿಮ್ಮ ಹೃದಯಗಳನ್ನು ಸ್ಥಳಪಡಿಸಿಕೊಳ್ಳರಿ, ನಿಮ್ಮ ಹೃದಯಗಳನ್ನು ಪರಿಶುದ್ಧ ಮಾಡಿಕೊಳ್ಳರಿ, ಆಮೇಲೆ ನೀವು ಪ್ರಾರ್ಥನೆ ಮಾಡಿರಿ. ಆಮೇಲೆ ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚಿತವಾಗಿ ಎರಡು ಮನಸ್ಸುಳ್ಳವರಾಗಿದ್ರೆ ಅದನ್ನ ದೇವರಿಗಾಗಿ ಒಂದೇ ಮನಸ್ಸುಳ್ಳವರಾಗಿ ಮಾಡಬೇಕು. ಒಂದು ಕಡೆ ಮನುಷ್ಯನನ್ನು ಮೆಚ್ಚಿಸೋದು, ಇನ್ನೊಂದು ಕಡೆ ದೇವರನ್ನು ಮೆಚ್ಚಿಸೋದು. ಒಂದು ಕಡೆ ಬೇರೆ ದೇವರಿಗೆ ಇಷ್ಟವಾದ ಕಾರ್ಯಗಳನ್ನು ಮಾಡೋದು, ಇನ್ನೊಂದು ಕಡೆ ದೇವರಿಗೆ ಇಷ್ಟವಾದ ಕಾರ್ಯಗಳನ್ನು ಮಾಡೋದು. ನೀವು ಎರಡೇ ಕಡೆನೂ ಇಲ್ಲ ಅಂದ್ರೆ ತುಂಬಾ ವೇಸ್ಟ್. ಅಲ್ಲೆಲ್ಲೂಯ್ಯ. ಐ ಥಿಂಕ್ ಬಾವಳಿ ಅನಿಸುತ್ತೆ. ಬ್ಯಾಟ್ ಏನಂತೀವಿ? ಬಾವಳಿ ಅಲ್ಲ, ಬಾವಳಿ ಅಂತ ಒಂದು ಇದೆಲ್ಲ ಗೊತ್ತಿದೆಯಾ ನಮಗೆ? ಬಾವಳಿ ಏನ್ ಮಾಡತ್ತೆ? ಹಾರಾಡತ್ತ. ಅದು ಮೊಟ್ಟೆ ಹಾಕ್ತದ? ಮೊಟ್ಟೆ ಹಾಕತ್ತ? ಅದು ಮರಿ ಹಾಕತ್ತ, ಹೌದಾ? ಆದ್ರೆ ಅದು ಏನ್ ಮಾಡತ್ತೆ? ಹಾರಾಡತ್ತ. ಅದು ಪಕ್ಷಿ ಲಿಸ್ಟ್ ಸೇರಿಸ್ಬೋದಾ ಅಥವಾ ಪ್ರಾಣಿ ಲಿಸ್ಟ್ ಸೇರಿಸ್ಬೋದಾ? ಹೆಂಗೆ ಪಕ್ಷಿ ಲಿಸ್ಟ್ ಸೇರಿಸ್ಬೋದು? ಪಕ್ಷಿಗಳು ಏನ್ ಮರಿ ಹಾಕತ್ತ? ಯಾವ ಪಕ್ಷಿನ ಮರಿ ಹಾಕತ್ತ? ಮರಿ ಹಾಕುವಂತ ಪಕ್ಷಿಗಳು ಇದೆಯಾ? ನವಿಲ್ ಏನ ಮರಿ ಹಾಕತ್ತ? ಯಾವ ಪಕ್ಷಿ ಆಗಿದ್ದನ್ನು ಏನ್ ಮಾಡತ್ತದು? ತತ್ತಿ ಹಾಕಿ ಅದರಿಂದಲೇ ಮರಿಗಳನ್ನು ಮಾಡುತ್ತೆ. ಕರೆಕ್ಟಾ? ಯಾವುದು ಮರಿ ಹಾಕೋಂಗಿಲ್ಲ. ಯಾವ ಪಕ್ಷಿನ ಏನ್ ಮಾಡೋಂಗಿಲ್ರಿ, ಮರಿ ಹಾಕೋದಿಲ್ಲ. ಅದು ತತ್ತಿ ಹಾಕಿ ಮರಿ ಮಾಡೋದು. ಕರೆಕ್ಟಾ? ಆದ್ರೆ ಈ ಒಂದು ಬಾವಳಿ ಏನ್ ಮಾಡತ್ತೆ? ಹಾರಾಡತ್ತೆ. ಹಾಗಾಗಿ ಅದು ನಾನು ಪಕ್ಷಿ ಅಂತ ತಿಳ್ಕೊಂಡಿದ್ದೆ. ಮರಿ ಹಾಕತ್ತೆ, ಹಾಗಾಗಿ ನಾನು ಪ್ರಾಣಿ ಅಂತ ತಿಳ್ಕೊಂಡಿದ್ದೆ. ಒಂದು ಟೈಮ್ ಒಂದು ಕತೆ ಚಿಕ್ಕ ಉದಾಹರಣೆಗೆ ಹೇಳ್ತಾ ಇದ್ದೆ. ಪ್ರಾಣಿಗಳಿಗೆ, ಮೃಗಗಳಿಗೆ ಮತ್ತೆ ಪಕ್ಷಿಗಳಿಗೆ ಏನ್ ಬಂತಂತೆ? ಜಗಳ ಬಂತಂತೆ. ಅವಾಗ ತುಂಬಾ ಏನ್ ಮಾಡ್ತಿತ್ತು? ಹೋರಾಡ್ತಾ ಇತ್ತಂತೆ. ಸೊ ಹೋರಾಡ್ತಾ ಇರುವಾಗ ಎರಡು ಭಯಂಕರವಾಗಿ ಯುದ್ಧ ಮಾಡ್ತಾ ಇರುವಾಗ ಸಮ್ಟೈಮ್ಸ್ ಏನ್ ಮಾಡ್ತಿತ್ತು? ಈ ಒಂದು ಮೃಗಗಳು, ಪ್ರಾಣಿಗಳು ಜಯಿಸುವಂತ ಬಂದ್ಬಿಡ್ತು. ಆವಾಗ ಈ ಬಾವಳಿ ಏನ್ ಮಾಡ್ತಿತ್ತು? ಅಯ್ಯೋ ಏನಪ್ಪ ಅದು, ಮೃಗಗಳು ಜಯಿಸೋ ತರ ಇದೆ, ಹಾಗಾಗಿ ನಾವೇನ್ ಮಾಡೋಣ, ಮೃಗದ ಜೊತೆ ಸೇರ್ಕೊಂಡ್ಬಿಡೋಣ ಅಂತ ಹೇಳಿ ಏನ್ ಮಾಡ್ಬಿಡ್ತು? ಪ್ರಾಣಿಗಳೊಂದಿಗೆ ಹೋಗಿ ನಾನು ಪ್ರಾಣಿಗಳಿಗೋಸ್ಕರ ಹೋರಾಡ್ತೀನಿ. ಹಂಗೆ ಸ್ವಲ್ಪ ಹೊತ್ತಿನಲ್ಲಿ ಹೋಗ್ತಾ ಏನಾಯ್ತು? ಪಕ್ಷಿಗಳು ಜಯ ಹೊಂದುವಂತೆ ಬಂತು. ಪಕ್ಷಿಗಳು ಜಯ ಆಗುವಂತ ಆಯ್ತು. ಅವಾಗ ಇದು ಅಯ್ಯೋ ಏನಪ್ಪ ಪಕ್ಷಿಗಳು ಜಯ ಆಗ್ತಾ ಇದೆಯಲ್ಲ ಅಂತ ಹೇಳಿ ಮತ್ತೆ ಏನಾಯ್ತದ? ಪಕ್ಷಿಗಳ ಕಡೆ ಹೋಗಿ ಸೇರ್ತದೆ. ಆಮೇಲೆ ಅಲ್ಲೂಯ್ಯ ಪಕ್ಷಿಗಳು ಓಡು. ಯಾವ ಪಕ್ಷಿಗಳಿಗೆ ಹೇಳ್ತದೆ? ಯಾಕೆ? ನಾನು ನೋಡ್ರಿ, ನನಗೆ ರೆಕ್ಕೆ ಐತಿ, ನಾನು ಹಾರಾಡಕತ್ತೀನಿ, ನಾನು ಪಕ್ಷಿನೇ. ಹೌದಾ, ಆಯ್ತು, ಹೋರಾಡ್ತೀವಿ. ಹಂಗೆ ಸ್ವಲ್ಪ ಹೊತ್ತಿನಲ್ಲಿ ಮತ್ತೆ ಯಾರಿಗೆ ಜಯ ಬರ್ತಿತ್ತು? ಪ್ರಾಣಿಗಳಿಗೆ ಜಯ ಬರ್ತಿತ್ತು. ಅವಾಗ ಅಯ್ಯೋ ಮತ್ತೆ ಪ್ರಾಣಿಗಳು ಮತ್ತೆ ಹೋಗಿ ಏನ್ ಮಾಡ್ತಿತ್ತು? ಪ್ರಾಣಿಗಳೊಂದು ಸೇರ್ಕೊಂಡು ನಾನು ಪ್ರಾಣಿ ನಾನು ಮರಿ ಹಾಕ್ತೀನಿ, ನಿಮ್ಮೊಂದಿಗೆ ತಿಂತೀನಿ, ನಾನು ಇರ್ತೀನಿ ಅಂತ ಹೇಳಿ ಅದೇನ್ ಮಾಡ್ತಿತ್ತು? ಯಾಕಂದ್ರೆ ರಾತ್ರಿನೇ ಅದು ಬೇಟೆ ಅವ್ರು ಮಾಡೋದು. ಬಾವುಳಿ ಮೃಗಗಳು, ಪ್ರಾಣಿಗಳು ಸಹ ರಾತ್ರಿ ಏನ್ ಮಾಡತ್ತದು? ಬೇಟೆ ಮಾಡತ್ತಲ್ಲ. ಸೊ ಅದೇ ಪ್ರಕಾರವಾಗಿ ಹೋಯ್ತು, ಅವ್ರ ಜೊತೆ ಸೇರ್ತಿತ್ತು. ಆಮೇಲೆ ಆ ಕಡೆ ಜಯ ಬರುವಾಗ ಆ ಕಡೆ, ಈ ಕಡೆ ಜಯ ಬರುವಾಗ ಈ ಕಡೆ. ಕೊನೆಗೆ ಏನ್ ಮಾಡ್ಬಿಡ್ತು? ಪಕ್ಷಿಗಳು ಸುಧಾರಿಸ್ಕೊಂಡ್ಬಿಡ್ತು, ಮೃಗಗಳು ಸುಧಾರಿಸ್ಕೊಂಡ್ಬಿಡ್ತು. ಇವನು ಡ್ರಾಮಾ ಮಾಡಕತ್ತಾನೆ. ಆಮೇಲೆ ಈ ಬಾವಳಿ ಏನ್ ಮಾಡ್ತಿದೆ? ಡ್ರಾಮಾ ಮಾಡ್ತಿದೆ. ನಮ್ ಕಡೆ ಜಯ ಬರುವಾಗ ನಮ್ ಕಡೆ ಬರುತ್ತೆ, ಆ ಕಡೆ ಜಯ ಬರುವಾಗ ಆ ಕಡೆ ಹೋಗುತ್ತೆ. ಇದು ಪಕ್ಷಿ ಲಿಸ್ಟ್ಗೂ ಇಲ್ಲ, ಪ್ರಾಣಿ ಲಿಸ್ಟ್ಗೂ ಇಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ಹಂಗಾಗಿ ಎರಡೂ ಇಲ್ಲದೆ ಅದನ್ನು ಸೆಪರೇಟ್ ಮಾಡಿ ಅದನ್ನು ದೂರ ಮಾಡುವುದು. ಆಮೇಲೆ ಹಂಗಾಗ್ಬಿಡುತ್ತೆ ನಮ್ಮ ಪರಿಸ್ಥಿತಿ. ನಾವು ದೇವರ ಲೆಕ್ಕಕ್ಕೂ ಇಲ್ಲದೆ, ಲೋಕದ ಲೆಕ್ಕಕ್ಕೂ ಇಲ್ಲದೆ, ಎರಡಿಗೂ ಮಧ್ಯದಲ್ಲಿ ನಾವು ಹೆಂಗಿರ್ತೀವಿ? ಸಿಕ್ಕಾಕೊಂಡು ಒದ್ದಾಡುವಂತವರಾಗಿರ್ತೀವಿ. ಆಮೇಲೆ ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ? ಆ ರೀತಿ ನಾವು ಇರಬಾರ್ದು. ಎರಡು ಮನಸ್ಸುಳ್ಳವರಾಗಿ ನಾವು ಏನ್ ಮಾಡಬಾರ್ದ್ರಿ? ಇರಬಾರ್ದು. ಒಂದೇ ಮನಸ್ಸುಳ್ಳವರಾಗಿ ಪರಿಶುದ್ಧ ಹೃದಯವನ್ನು ನಾವೇನ್ ಮಾಡ್ಬೇಕು? ಹಾಕಿಕೊಂಡು ಸ್ಥಿರಪಡಿಸುವವರಾಗಿರ್ಬೇಕು. ಅಲ್ಲೆಲ್ಲೂಯ್ಯ. ಅದಕ್ಕೆ ನೀನು ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚಿತವಾಗಿ ನಿನ್ನ ಹೃದಯಗಳನ್ನ ಏನ್ ಮಾಡಿ ನೀನು ಸ್ಥಿರಪಡಿಸಿಕೋ. ಆಮೇಲೆ ನೀನು ಪ್ರಾರ್ಥನೆ ಕೊಂಡು ಗಲಿಬಿಲಿ ಮನಸ್ಸಿಂದ ಪ್ರಾರ್ಥನೆ ಕೂತ್ಕೊಂಡಿದ್ರೆ ನಿನ್ನ ಪ್ರಾರ್ಥನೆಗೆ ಏನ್ ಬರೋಂಗಿಲ್ಲ? ಫಲ ಬರೋಂಗಿಲ್ಲ. ಯಾಕಂದ್ರೆ ಮುಂದೆ ಹೋಗೋದಿರುತ್ತೆ, ಮುಂದೆ ಕೆಲಸ ಇರುತ್ತೆ, ಮುಂದೆ ದೊಡ್ಡ ವ್ಯಕ್ತಿ ಕಾಯ್ತಿರ್ತಾರೆ, ಹಂಗ ಬಂದಿರ್ತಾರೆ. ಅವಾಗ ಅಯ್ಯೋ ಟೈಮ್ ನೋಡೋದು, ಟ್ರೈ ಮಾಡೋದು, ಟೈಮ್. ಅದೇ ಪ್ರಾರ್ಥನೆ ಅಲ್ಲ. ಪ್ರಾರ್ಥನೆ ಸುರಕ್ಷಿತವಾಗಿ ಒಂದೇ ಮನಸ್ಸುಳ್ಳವರಾಗಿ ನೀನ್ ಏನ್ ಮಾಡ್ಬೇಕು? ಪ್ರಾರ್ಥನೆ ಮಾಡುವವರಾಗಿರ್ಬೇಕು. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ಎರಡು ಮನಸ್ಸುಳ್ಳವರಾಗಿ ಏನ್ ಮಾಡಬೇಡ ನೀನು? ಪ್ರಾರ್ಥನೆ ಮಾಡಬೇಡ. ಅಲ್ಲೆಲ್ಲೂಯ್ಯ. ಮನುಷ್ಯರನ್ನು ಮೆಚ್ಚಿಸ್ಲಿಕ್ಕೆ, ದೇವರನ್ನು ಮೆಚ್ಚಿಸ್ಲಿಕ್ಕೆ ಪ್ರಾರ್ಥನೆ ಮಾಡಿದ್ರೆ ನಿಜವಾಗ್ಲೂ ಏನಾಗೋದಿಲ್ರಿ? ಅದು ನಿಮ್ಮ ಪ್ರಾರ್ಥನೆಗೆ ಫಲ ಸಿಗೋದೇ ಇಲ್ಲ. ಅಲ್ಲೆಲ್ಲೂಯ್ಯ. ಆದ ಕಾರಣ ನಾವು ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚಿತವಾಗಿ ಈ 3 ಕಾರ್ಯಗಳು ತುಂಬಾ ಅವಶ್ಯಕತೆಯಾಗಿದೆ. ಒಂದು ಏನದು? ನಾವು ದೇವರಲ್ಲಿ ಸೇರ್ಬೇಕಂದ್ರೆ ಸೈತಾನ್ನ ಏನ್ ಮಾಡ್ಬೇಕು? ನಾವು ಎದುರಿಸುವಂತವರಾಗಿರ್ಬೇಕು. ಎರಡನೇದು
ದೇವರ ಹತ್ರ ಬರಬೇಕು. ದೇವರ ಹತ್ರ ಬರ್ಲಿಕ್ಕೆ ಏನ್ ಮಾಡ್ಬೇಕು? ನಮ್ಮ ಕೈಗಳನ್ನು ನಾವು ಏನ್ ಮಾಡ್ಬೇಕು? ಶುದ್ಧಪಡಿಸಿಕೊಳ್ಳಬೇಕು. ಅಂದ್ರೆ ನಾವು ದೇವರ ಹತ್ರ ಬರಲಿಕ್ಕೆ ಸಾಧ್ಯ. ಮೂರನೇದಾಗಿ, ಎರಡು ಮನಸ್ಸುಳ್ಳವರಾಗಿ ಇರದೆ ಒಂದೇ ಮನಸ್ಸುಳ್ಳವರಾಗಿ ಹೃದಯವನ್ನು ಸ್ಥಿರಪಡಿಸಿಕೊಂಡು ಪರಿಶುದ್ಧ ಮಾಡಿಕೊಂಡು ದೇವರ ಹತ್ರ ಬಂದು ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕು. ಆಮೆನ್, ಹಲ್ಲೆಲೂಯಾ. ಈ ರೀತಿ ಪ್ರಾರ್ಥನೆ ಮಾಡಿದ್ರೆ ದೇವರ ವಾಕ್ಯ ಅದೇ ಯಾಕೋಬನ ಪುಸ್ತಕ 5ನೇ ಅಧ್ಯಾಯದಲ್ಲಿ 15ನೇ ವಚನದಲ್ಲಿ ನಾವು ನೋಡುತ್ತೇವೆ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು, ಕರ್ತನು ಅವನನ್ನು ಎಬ್ಬಿಸುವನು. ಆಮೆನ್. ನಂಬಿಕೆಯುಳ್ಳ ಪ್ರಾರ್ಥನೆಯನ್ನು ರೋಗಿಯನ್ನು ಏನ್ ಮಾಡುವುದು? ರಕ್ಷಿಸುವುದು. ಆಮೆನ್, ಹಲ್ಲೆಲೂಯಾ. ಸೊ ಈ ಎಲ್ಲಾ ಕಾರ್ಯಗಳನ್ನ ನೀ ಫಸ್ಟ್ ಸೈತಾನನ ಎದುರಿಸಿ ದೇವರಲ್ಲಿ ಬಂದು ಸೇರು. ನಿನ್ನ ಕೈಗಳನ್ನು ಶುದ್ಧಪಡಿಸಿಕೊಂಡು ದೇವರ ಹತ್ರ ಬಂದು ಸೇರು. ಆಮೇಲೆ ಎರಡು ಮನಸ್ಸುಳ್ಳವರಾಗಿರೋದ ಆ ಒಂದು ವೇಷವನ್ನು ತೆಗೆದುಹಾಕಿ ಒಂದೇ ವೇಷವನ್ನು ದೇವರಿಗೆ ಹಾಕಿಕೊಂಡು ದೇವರ ಸಮ್ಮುಖದಲ್ಲಿ ಬಂದು ಕೂತ್ಕೊಂಡು ಪ್ರಾರ್ಥನೆ ಮಾಡು. ಆವಾಗ ನಿನ್ನ ನಂಬಿಕೆಯ ಪ್ರಾರ್ಥನೆಯನ್ನು ಫಲ ಕೊಡುವಂತದ್ದಾಗಿದೆ. ಎಲಿಯ ನಮ್ಮಂತೆ ಒಂದು ಸಾಮಾನ್ಯ ಮನುಷ್ಯನು, ಕರೆಕ್ಟಾ? ಅದೇ ವಾಕ್ಯದಲ್ಲಿ ನೋಡುತ್ತೇವೆ 17ನೇ ವಚನದಲ್ಲಿ. ಎಲಿಯನು ನಮ್ಮಂತ ಸ್ವಭಾವವುಳ್ಳವನಾಗಿದ್ದು ಅವನು ಮಳೆ ಬರಬಾರದೆಂದು ಪ್ರಾರ್ಥನೆ ಮಾಡಿದಾಗ ದೇವರೇನ್ ಮಾಡಿದ? 3.5 ವರ್ಷ ಕಾಲಗಳು ಮಳೆ ಕೊಡ್ಲೇ ಇಲ್ಲ. ಆಮೇಲೆ ನಮ್ಮಂಗೆ ಒಂದು ಸಾಮಾನ್ಯ ಮನುಷ್ಯನು, ಆದ್ರೆ ಅವನು ಪ್ರಾರ್ಥನೆ ಮಾಡೋದ್ರ ಮನುಷ್ಯ ಏನ್ ಮಾಡಿದ? ಸೈತಾನನ್ನು ಎದುರಿಸಿದ, ಕೈಗಳನ್ನು ಶುದ್ಧಪಡಿಸಿಕೊಂಡ, ಎರಡು ಮನಸ್ಸನ್ನು ಕಳಚಿ ಹಾಕಿದ. ಆಮೇಲೆ ಹಲ್ಲೆಲೂಯಾ. ಅದನ್ನ ಬಿಟ್ಟು ಅವನೇನ್ ಮಾಡಿದ? ದೇವರಲ್ಲಿ ಬಂದು ಸೇರಿದ, ದೇವರ ಹತ್ರ ಬಂದು ಸೇರಿದ, ಸ್ಥಿರ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದ. ಹಾಗಾಗಿ ಅವನ ಪ್ರಾರ್ಥನೆಗಾಗಿ ದೇವರು ಏನ್ ಮಾಡಿದ್ರು? ಮಳೆ ಬರಬಾರ್ದಂದ್ರೆ ಬರಲಿಲ್ಲ, ಮಳೆ ಬರ್ಬೇಕಂತ ಪ್ರಾರ್ಥನೆ ಮಾಡ್ತಾನೆ, ಮಳೆ ಬರುತ್ತೆ. ಸೊ ನಮ್ಮ ಜೀವಿತದಲ್ಲಿ ನಮ್ಮ ಪ್ರಾರ್ಥನೆ ಫಲ ಬರಬೇಕಂದ್ರೆ ನಾವು ಕೂಡ ಪರಿಶುದ್ಧರಾಗಿ ನಮ್ಮ ಕೈಗಳನ್ನು ಶುದ್ಧಪಡಿಸಿಕೊಂಡು ದೇವರಲ್ಲಿ ಬಂದು ಸೇರಿ ಆತನಿಗಾಗಿ ನಾವು ಪ್ರಾರ್ಥನೆ ಮಾಡೋದಾಗಿದ್ರೆ ನಮ್ಮ ಪ್ರಾರ್ಥನೆ ಕೂಡ ದೇವರು ಏನ್ ಮಾಡ್ತಾನೆ? ಕೇಳುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಸೊ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ವಾಕ್ಯಗಳಕ್ಕಾಗಿ ದೇವರ ಸಮ್ಮುಖದಲ್ಲಿ ನಮ್ಮನ್ನು ತಗ್ಗಿಸಿಕೊಳ್ಳೋಣ. ಕಣ್ಗಳನ್ನು ಮುಚ್ಚಿದವರಾಗಿ ಪ್ರಾರ್ಥನೆ ಮಾಡೋಣ. ದೇವರೇ, ಈಗಾಗಲೇ ಸ್ವಾಮಿ ನಾವು ಪ್ರಾರ್ಥನೆ ಮಾಡುತ್ತೇವೆ, ಆದ್ರೆ ಅದಕ್ಕೆ ಫಲ ಬರ್ತಾ ಇಲ್ಲ. ಯಾಕಂದ್ರೆ ನಾವು ಎರಡು ಮನಸ್ಸುಳ್ಳವರಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಸ್ವಾಮಿ. ಕರ್ತನೇ, ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಅದರ ಆಶೀರ್ವಾದಗಳು ಬರ್ತಾ ಇಲ್ಲ. ಯಾಕಂದ್ರೆ ನಮ್ಮ ಕೈಗಳನ್ನು ನಾವು ಇನ್ನೂ ಶುದ್ಧಪಡಿಸಿಕೊಳ್ಳಲಿಲ್ಲ ಸ್ವಾಮಿ. ಕರ್ತನೇ, ನಾವು ಪ್ರಾರ್ಥನೆ ಮಾಡ್ತೇವೆ, ಆದ್ರೂ ಕರ್ತನೇ ಅದಕ್ಕೆ ತಕ್ಕ ಪ್ರಯೋಜನವಾಗಿರುವಂತ ಉತ್ತರವು ನಾವು ಬರಲಿಲ್ಲ. ಯಾಕಂದ್ರೆ ಸ್ವಾಮಿ ನಾವು ಇನ್ನು ಸೈತಾನನ್ನು ಎದುರಿಸಲಿಲ್ಲಪ್ಪ. ಆದ ಕಾರಣ ಅಪ್ಪ, ಇವತ್ತಿನಿಂದ ನಾವು ಸೈತಾನನ್ನು ಎದುರಿಸಿ ನಮ್ಮ ಕೈಗಳನ್ನು ಶುದ್ಧಪಡಿಸಿಕೊಂಡು ನಮ್ಮ ಹೃದಯವನ್ನ ಕರ್ತನ ದೃಢಪಡಿಸಿಕೊಂಡು ಪರಿಶುದ್ಧ ಮಾಡಿಕೊಂಡು ನಿನ್ನ ಸಮ್ಮುಖದಲ್ಲಿ ನಿನ್ನಲ್ಲಿ ಸೇರಿ ಸ್ವಾಮಿ, ನಿನ್ನ ಹತ್ತಿರ ಬಂದು ಸ್ವಾಮಿ, ನಿನ್ನ ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡೋದಾದರೆ ನಿಜವಾಗ್ಲೂ ಪ್ರಾರ್ಥನೆಗೆ ಫಲವನ್ನು ನಮಗೆ ಕೊಡ್ಲಿಕ್ಕೆ ನೀನು ಶಕ್ತನಾಗಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ ಸ್ವಾಮಿ. ಇನ್ನು ಹೆಚ್ಚಾಗಿ ನಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳು ಮಾಡುವಂತ ನೀನಾಗಿದ್ದಿ. ಈ ವಾಕ್ಯಗಳನ್ನು ಕೇಳ್ತಾ ಇರುವ ಎಲ್ಲಾ ನಿನ್ನ ಪ್ರಿಯ ಮಕ್ಕಳನ್ನು ನೀನು ಆಶೀರ್ವದಿಸು. ಇನ್ನು ಹೆಚ್ಚಾಗಿ ಅವರು ನಿನ್ನಲ್ಲಿ ಬೆಳೆದು ನಿನಗೆ ಫಲ ಕೊಡುವಂತ ಕೊಂಬೆಗಳ ಜೀವಿಸಲಿಕ್ಕೆ ಅನುಕೂಲ ಮಾಡಿಕೊಡಪ್ಪ. ಈ ವಾಕ್ಯದ ಕರ್ತನೆ ಆಧಾರವನ್ನು, ಈ ವಾಕ್ಯದ ಫಲವನ್ನು, ಈ ವಾಕ್ಯದ ಆಶೀರ್ವಾದಗಳನ್ನು ಪ್ರತಿಯೊಬ್ಬರನ್ನು ಹೊಂದಿಕೊಳ್ಳಲಿ. ನಮ್ಮನ್ನು ನಾವು ತಗ್ಗಿಸ್ತೇವೆ, ನೀನು ಹೆಚ್ಚಿಸು. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪರಿಶುದ್ಧಾತ್ಮನೇ ನಿನ್ನ ಸಹಾಯದೊಂದಿಗೆ ಪ್ರಾರ್ಥನೆ ಬೇಡಿ ಹೊಂದುತ್ತಾ ಇದ್ದೇನೆ. ನನ್ನ ಜೀವವನ್ನು ಸ್ವರ್ಗೀಯ ತಂದೆಯಾದ ದೇವರೇ. ಆಮೆನ್, ಆಮೆನ್. God bless. Praise the Lord. ಹಾಗೆ ನಾವೆಲ್ಲರೂ